ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ JR ನಿವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಈ ಥರ ವಿಡಿಯೋ ಹೇಗಪ್ಪ ಎಡಿಟ್ ಮಾಡೋದು ಅಂತ ನೋಡೋಣ. ಇವಾಗ ನೋಡಿದ್ರಲ್ಲ, ಈ ಥರ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿದ್ರಲ್ಲ, ಈ ಥರ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಹತ್ರ ಚಾಟ್ ಜಿಪಿಟಿ ಇದ್ರೆ ಓಪನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡಿ. ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಒಂದು ಫೋಟೋನ ತೆಗೆದುಕೊಂಡು, ಆಮೇಲೆ ನನ್ನ ಹತ್ರ ಒಂದು ಪ್ರಾಂಪ್ಟ್ ಇದೆ. ಆ ಪ್ರಾಂಪ್ಟ್ ಬೇಕಂದರೆ ಕಮೆಂಟಲ್ಲಿ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ. ಆ ಪ್ರಾಂಪ್ಟ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಅದನ್ನು ಅಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿಬಿಟ್ರೆ ಒಂದು ನಿಮಿಷ ವೇಟ್ ಮಾಡಿ. ಫೋಟೋ ರೆಡಿಯಾಗಿ ಬರ್ತದೆ. ಆ ಫೋಟೋವನ್ನು ನಾವೀಗ ಎಡಿಟ್ ಮಾಡಿಕೊಂಡು ನೋಡಿರ್ಬೋದು. ಈ ಥರ ಫೋಟೋ ಎಡಿಟ್ ಆಗಿದೆ. ಈ ಫೋಟೋನ ಮೇಲೆ ಸೇವ್ ಅಂತ ಕಾಣ್ತಾ ಇದೆಯಲ್ಲ, ಆ ಸೇವ್ ಬಟನ್ ಒತ್ತಿ ಸೇವ್ ಮಾಡ್ಕೊಳ್ಳಿ. ಸೇವ್ ಆದಮೇಲೆ ಅದನ್ನು ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು VPN ಆ್ಯಪ್ ಇರಬೇಕಾಯ್ತಿದೆ. ಆ VPN ಆ್ಯಪನ್ನು ಕನೆಕ್ಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು. VPN ಆ್ಯಪ್ ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಎಲ್ಲ ವಿಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಲಿಪ್ನ ಫಸ್ಟ್ ವಿಡಿಯೋ ಮಾಡಿಕೊಂಡು ಆಮೇಲೆ ಆ ಫೋಟೋಸ್ನ ಇಲ್ಲಿ ತಂದು ಹಾಕ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಈ ಥರ ಆದಮೇಲೆ ಫೋಟೋಸ್ ಎಲ್ಲ ಆದಮೇಲೆ ಇವಾಗ ಅದಕ್ಕೆ ಒಂದೊಂದಕ್ಕೆ ನೀವು ಎಫೆಕ್ಟ್ ಹಾಕ್ಬೇಕಾಗುತ್ತೆ. ಎಫೆಕ್ಟ್ ನೋಡ್ತಾ ಇರ್ಬೋದು, ಅದು ಶೇಕ್ ಎಫೆಕ್ಟ್ ನಾನೀಗ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಒಂದು ಶೇಕ್ ಎಫೆಕ್ಟ್ ಹಾಕ್ತಿದ್ದೀನಿ. ಇದನ್ನ ಸ್ಪೀಡ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಆಮೇಲೆ ಕೆಳಗಡೆ ಇರೋದನ್ನು ತುಂಬ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು, ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಡನ್ ಕೊಡಿ. ಇವಾಗ ನೋಡಿ, ಈ ಥರ ಶೇಕ್ ಆಗ್ತಾ ಇರುತ್ತೆ. ಈ ಥರ ಶೇಕ್ ಆದಮೇಲೆ ನೆಕ್ಸ್ಟು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಪೀಡ್ನ ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ರೈಟ್ ಮಾರ್ಕಲ್ಲಿ ಶೇಕ್ ಆಪ್ಷನ್ ನೋಡಿ, ಇನ್ನೊಂದು ಯಾವುದು ಇಲ್ಲ, ಅದು ಒಂದೇ ಇರಲಿ ಸಾಕು. ಬೇರೆ ಯಾವುದು ಸಿಗಲ್ಲ, ಅದು ಒಂದೇ ಚೆನ್ನಾಗಿದೆ. ಡನ್ ಅಂತ ಕೊಟ್ಟು ಆಮೇಲೆ ಮುಂದಿನ ಒಂದು ಆಯ್ತು, ಎಡಿಟ್ ಆಯ್ತು. ನೆಕ್ಸ್ಟ್ ಒಂದು ಫೋಟೋನ ಎಡಿಟ್ ಮಾಡ್ಕೋಬೇಕು. ಇದೇ ತರ ಶೇಪ್ ಎಫೆಕ್ಟ್ ಹಾಕಿ ಅದನ್ನ ಸ್ಪೀಡ್ ಕಮ್ಮಿ ಮಾಡಿಕೊಂಡು ನಿಮ್ಗೆ ಯಾವ ತರ ಬೇಕು ಆ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೀವು ಮಾಡ್ಕೊಳ್ಳಿ. ಆಯ್ತು. ನೆಕ್ಸ್ಟು ಈ ಥರ ಎಲ್ಲದೂ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಎಲ್ಲ ವಿಡಿಯೋನು ಮಾಡ್ಕೊಂಡು ಎಲ್ಲ ಫೋಟೋಸ್ನ ಎಫೆಕ್ಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ಥರ ರೆಡಿ ಮಾಡಿ. ನೆಕ್ಸ್ಟು ನಿಮಗೆ ವಿಡಿಯೋ ಫ್ರಂಟಲ್ಲಿರೋ ಚೆನ್ನಾಗಿ ಬ್ರೈಟ್ನೆಸ್ಸು ಬರಬೇಕಂದ್ರೆ ಅದಕ್ಕೆ ಒಂಚೂರು ಬ್ರೈಟ್ನೆಸ್ ಹಾಕಿ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಈ ಥರ ಇದನ್ನ ಒಂಚೂರು ಇಡಿ, ಆಮೇಲೆ ಇದು ಒಂಚೂರು ಜಾಸ್ತಿ ಇಷ್ಟಿಡಿ. ಆಯಿತು. ಒಂದು ವಿಡಿಯೋ ಇಷ್ಟ ಆಯ್ತದೆ, ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಆಯಿತು. ಈ ಥರ ಶೇಕ್ ಆಗುತ್ತೆ ಇದು.
ಈ ತರ ಒಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋದ ನಾವು ಎಲ್ಲ ವಿಡಿಯೋನು ಈ ತರ ಚೆನ್ನಾಗಿ ಕ್ಲೀನ್ ಆಗಿ ಮಾಡ್ಕೊಂಡ್ಮೇಲೆ ನೋಡ್ತಾ ಇರಬಹುದು ಸಾಂಗ್ ಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ, ಸಾರಿ, ಎಕ್ಸ್ಟ್ರಾ ವಿಡಿಯೋನ ಸಾಂಗ್ ಮಾಡೋದು. ಇದು ನನ್ನ ಹತ್ರ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಸಾಂಗ್ ಮಾಡೋಕೆ ನೋಡ್ತಾ ಇರಬಹುದು. ಸಾಂಗ್ ಕುಂತಿವಾಗ ಈ ತರ ರೆಡಿ ಆಗುತ್ತೆ ವಿಡಿಯೋ. ಈ ತರ ರೆಡಿ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು, ಎಲ್ಲಾದ್ರೂ ಅಡ್ಜಸ್ಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಆಮೇಲೆ ಸರಿಯಾಗಿದೆ, ಇದು ಕೂಡ ಸರಿಯಾಗಿದೆ. ನಿಮ್ಗೆ ಕೆಳಗಡೆ ನೇಮ್ ಬೇಕಂದ್ರೂ ನೇಮ್ ಕೂಡ ಹಾಕೋಬಹುದು. ನೋಡಿ ಈ ತರ ರೆಡಿ ಆಗಿದೆ. ಇವಾಗ ನೀವು ಮೇಲ್ಗಡೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಸಾಂಗಿಗೆ ಅದಕ್ಕೆ ದೂರ ಇರಬಾರ್ದು. ನೆಕ್ಸ್ಟ್ ಬೇರೆ ಎಫೆಕ್ಟ್ ಏನ್ ಬೇಡ, ನೀವು ಬೇಕಾದ್ರೆ ಹಾಕೊಳ್ಳಿ, ನಾನು ಹಾಕೋದಿಲ್ಲ. ನೋಡಿ ಈ ತರ ಎಫೆಕ್ಟ್ ಎಲ್ಲ ಇರ್ತವೆ, ನಾನು ಹಾಕೋದಿಲ್ಲ, ನೀವು ಬೇಕಾದ್ರೆ ಹಾಕೊಳ್ಳಿ. ಈ ತರ ಎಫೆಕ್ಟ್ ಬೇರೆ ಬೇರೆ ಎಫೆಕ್ಟ್ ಇರ್ತವೆ, ಈ ತರ ಎಫೆಕ್ಟ್ ನೀವು ಬೇಕಾದ್ರೆ ಹಾಕೊಳ್ಳಿ, ನಾನು ಬೇಡ, ನನ್ ಸಾಕಷ್ಟೇ. ಈ ತರ ವಿಡಿಯೋ ಆದ್ಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಆ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ.